ಸ್ನೇಹಿತರೆ, ಬ್ರಹ್ಮಚರ್ಯ. ಬ್ರಹ್ಮ ಎಂದರೆ ಪರಮ ಅಥವಾ ಅಂತಿಮ ಸತ್ಯ. ಚರ್ಯ ಎಂದರೆ ಪಾಲಿಸುವುದು. ಅಂದರೆ ಪರಬ್ರಹ್ಮನನ್ನು ಅಥವಾ ಪರಮ ಸತ್ಯವನ್ನು ತಲುಪಲು ಏನೇನು ನಿಯಮಗಳನ್ನು ಪಾಲಿಸಲಾಗುತ್ತದೆಯೋ ಅದೇ ಬ್ರಹ್ಮಚರ್ಯ. ಇದನ್ನು ಪಾಲಿಸುವವರನ್ನು ಬ್ರಹ್ಮಚಾರಿ ಎಂದು ಕರೆಯಲಾಗುತ್ತದೆ. ಬ್ರಹ್ಮ ಎಂದರೆ ಪರಮಜ್ಞಾನ. ಇದನ್ನು ಪಡೆದುಕೊಂಡ ಮೇಲೆ ಮನುಷ್ಯನಿಗೆ ಬೇರೇನು ಬಯಸಲು ಉಳಿಯುವುದಿಲ್ಲ. ಒಬ್ಬ ನಿಜವಾದ ಬ್ರಹ್ಮಚಾರಿಗೆ ಯಾವುದನ್ನೂ ಕಳೆದುಕೊಳ್ಳುವ ಭಯವಾಗಲಿ ಅಥವಾ ಯಾವುದೇ ಕಾಮ ವಾಸನೆಗಳಾಗಲಿ ಇರುವುದಿಲ್ಲ. ಅವರು ಈ ಜಗತ್ತಿನಲ್ಲಿ ಪರಮಾನಂದದಿಂದ ಸಂಚರಿಸುತ್ತಾರೆ ಮತ್ತು ಅವರ ಸ್ಪರ್ಶ ಮಾತ್ರದಿಂದಲೇ ಸಾಮಾನ್ಯ ಜನರು ಮುಕ್ತರಾಗುತ್ತಾರೆ. ಉದಾಹರಣೆಗೆ ಸ್ವಾಮಿ ವಿವೇಕಾನಂದರು, ಗೌತಮ ಬುದ್ಧ, ರಾಮಕೃಷ್ಣ ಪರಮಹಂಸರು ಮತ್ತು ಮಾತೆ ಶಾರದಾದೇವಿ. ಒಬ್ಬ ಬ್ರಹ್ಮಚಾರಿಯ ಶಕ್ತಿ ಎಷ್ಟರ ಮಟ್ಟಿಗೆ ಇರುತ್ತದೆ ಎಂದರೆ ಅದನ್ನು ಒಬ್ಬ ಸಾಮಾನ್ಯ ಮನುಷ್ಯನು ಊಹಿಸಲು ಸಹ ಸಾಧ್ಯವಿಲ್ಲ. ಆದರೆ ಒಂದು ವಿಷಯವನ್ನು ಗಮನಿಸಿ, ಇಂದಿನ ಇಂಟರ್ನೆಟ್ ಯುಗದಲ್ಲಿ ಇಷ್ಟೆಲ್ಲ ಸೌಲಭ್ಯಗಳಿದ್ದರೂ ಸಹ ಯುವಜನತೆ ಬುದ್ಧಿವಂತರಾಗುವ ಬದಲಿಗೆ ವಿನಾಶದತ್ತ ಸಾಗುತ್ತಿದ್ದಾರೆ. ಅವರು ವ್ಯಾಸಂಗ ಮಾಡುತ್ತಿದ್ದಾರೆ, ಆದರೆ ಆ ಶಿಕ್ಷಣವು ನಿಜ ಜೀವನದಲ್ಲಿ ಯಾವುದೇ ಕೆಲಸಕ್ಕೆ ಬರುತ್ತಿಲ್ಲ. ಹೊಸದಾಗಿ ಏನನ್ನಾದರೂ ಸಾಧಿಸುವ ಸಾಮರ್ಥ್ಯವನ್ನು ಅವರು ಕಳೆದುಕೊಳ್ಳುತ್ತಿದ್ದಾರೆ. ತಮ್ಮ ದೇಹದಲ್ಲಿರುವ ಅತ್ಯಂತ ಶಕ್ತಿಶಾಲಿ ವೀರ್ಯವನ್ನು ಕ್ರಮೇಣ ನಷ್ಟಗೊಳಿಸಿ ತಮ್ಮನ್ನೇ ತಾವು ನಾಶ ಮಾಡಿಸಿಕೊಳ್ಳುತ್ತಿದ್ದಾರೆ. ಶಾಸ್ತ್ರಗಳಲ್ಲಿ ಹೇಳಲಾಗಿದೆ, ಮರಣಂ ಬಿಂದು ಪಾತೇನ ಜೀವನಂ ಬಿಂದು ಧಾರಣಾತ್. ಅಂದರೆ ಬಿಂದುಪಾತ ಅಥವಾ ವೀರ್ಯಪಾತವೇ ಮರಣ. ವೀರ್ಯವನ್ನು ಕಾಯ್ದುಕೊಳ್ಳುವುದೇ ನಿಜವಾದ ಜೀವನ. ಒಂದು ಹನಿ ವೀರ್ಯವನ್ನು ಹಾಳು ಮಾಡಿದರೆ 65 ದಿನಗಳ ಆಹಾರವನ್ನು ಹಾಳು ಮಾಡಿದಂತೆ. ಅಂದರೆ 65 ದಿನಗಳ ಆಹಾರದಿಂದ ದೇಹದಲ್ಲಿ ಉತ್ಪತ್ತಿಯಾಗುವ ವೀರ್ಯವು ಕೆಲವೇ ಸೆಕೆಂಡ್ಗಳಲ್ಲಿ ವ್ಯರ್ಥವಾಗುತ್ತದೆ. ಈಗ ಸ್ವಾಮಿ ವಿವೇಕಾನಂದರ ಆ ಘಟನೆಗೆ ಬರೋಣ. ಒಮ್ಮೆ ಸ್ವಾಮೀಜಿಯವರು ಜರ್ಮನ್ ಭಾಷೆಯ 700 ಪುಟಗಳ ಪುಸ್ತಕವನ್ನು ಕೇವಲ 1 ಗಂಟೆಯಲ್ಲಿ ನೆನಪಿಟ್ಟುಕೊಂಡಿದ್ದರು. ಅದನ್ನು ಅಲ್ಲಿನ ಜರ್ಮನ್ ಪ್ರೊಫೆಸರ್ 1 ವಾರ ಓದಿದರೂ ಪೂರ್ಣಗೊಳಿಸಲು ಸಾಧ್ಯವಾಗಿರಲಿಲ್ಲ. ಆಶ್ಚರ್ಯ ಅಲ್ಲವೇ? ಹೌದು, ಇಂತಹ ಅದ್ಭುತ ಶಕ್ತಿಯು ಮನುಷ್ಯನ ದೇಹದಲ್ಲೇ ಅಡಗಿದೆ. ಸ್ವಾಮೀಜಿ ಅದಕ್ಕೊಂದು ಸಜೀವ ಉದಾಹರಣೆ ಅಷ್ಟೇ. ಬನ್ನಿ, ಇಂದಿನಿಂದಲೇ ಬ್ರಹ್ಮಚರ್ಯವನ್ನು ಪಾಲಿಸಲು ಪ್ರಾರಂಭಿಸೋಣ. ಇಂದಿನಿಂದ ಯಾವುದೇ ಕೆಟ್ಟ ಆಲೋಚನೆ, ಕೆಟ್ಟ ಚಿತ್ರಗಳು, ವಿಡಿಯೋಗಳು ಅಥವಾ ಅದಕ್ಕೆ ಸಂಬಂಧಿಸಿದ ವಿಷಯಗಳಿಂದ ದೂರವಿರಿ. ಇದು ನಿಮಗೆ 7 ದಿನಗಳ ಚಾಲೆಂಜ್. ಬ್ರಹ್ಮಚರ್ಯದ ನಿಯಮಗಳ ಕುರಿತು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಹಾಲ್ ನೋಟಿಫಿಕೇಷನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.